ಬದನೆಕಾಯಿ ಇತ್ತು. ಬಾಯ್ ಅಮ್ಮ, ಬಾಯ್ ಹೋಗೋಣ. ಬಚ್ಚಿ ನೀವು ಹೋಗೋಣ, ಬರಲ್ಲ. ಬಾಯ್ ಬಾಯ್. वो ब्लाउज पीस निकलना है इससे और फॉल्स भी करते हो ना. इसमें क्या करना है? अच्छी अन्ना करी अन्ना ಚೆನ್ನಾಗಿ. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಆ ಕಡೆಯಿಂದ ಕಾವ್ಯ ಬ್ಲಾಗ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಡಿನ್ನರ್ ಪ್ರೋಗ್ರಾಮ್ ಆಗಿದೆ. ಸೊ ನನ್ನ ಸಿಸ್ಟರ್ ಮನೇಲಿ ಡಿನ್ನರ್ನ ಕೊಡ್ತಾ ಇದ್ದಾರೆ. ಸೊ ಆ ವ್ಲಾಗ್ನ ಜಾಯಿನ್ ಮಾಡ್ತೀನಿ. ಆ್ಯಂಡ್ ಗಿಣ್ಣು ರೆಸಿಪಿ ಗೊತ್ತಲ್ವ ನಿಮಗೆ? ಸಾರಿ, ಗಿಣ್ಣು ಹಸು ಕರು ಹಾಕಿದ್ರೆ ಅಥವಾ ಎಮ್ಮೆ ಕರು ಹಾಕಿದ್ರೆ ಫಸ್ಟ್ ಹಾಲನ್ನ ತೆಗೆದು ಗೀಬ್ ಅಂತ ಹೇಳಿಬಿಟ್ಟು ಗಿಣ್ಣು ಮಾಡ್ತಾರಲ್ವ, ಆ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದು ಹೇಗೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ನಾನು ಪಾಪುಗೋಸ್ಕರ ಒಂದು ಟಾಕಿಂಗ್ ಟಾಯ್ಸ್ನ ತಂದಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಮನೇಲಿ ಏನೇನಾಗುತ್ತೆ, ಮತ್ತು ನಾನು ನೆಕ್ಸ್ಟ್ ಡೇ ಬ್ಲೌಸ್ ಸ್ಟಿಚಿಂಗೆಲ್ಲ ಕೊಡೋಕೆ ಹೋಗ್ತೀನಿ, ಏನು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗಲ್ಲಿ. ಸೊ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಯಾರೇನೂ ಫಾಲೋ ಮಾಡ್ತಿಲ್ಲ ಪ್ಲೀಸ್ ಫಾಲೋ ಮಾಡಿ. ಸೊ ನನಗೆ ಒಂದು ಕಡೆ ಸೆಟ್ ಆಗಿಬಿಟ್ರೆ ನನಗಲ್ಲಿ ರಿಮಾರ್ಕ್ ಆಗೋವರೆಗೂ ಅಲ್ಲೇ ಸ್ಟಿಚ್ ಮಾಡಿಸ್ತಾ ಇರ್ತೀನಿ. ಸೊ ಏನೋ ತುಂಬ ಇಂಪ್ರೆಸ್ ಆಗಿ ಅಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ ಲಾಸ್ಟ್ ಟೈಮು ಮತ್ತು ಈ ಟೈಮು. ನೋಡೋಣ ಈ ಸರಿ ಹೇಗೆ ಮಾಡಿಕೊಡ್ತಾರೆ ಅನ್ನೋದನ್ನು ನೋಡಿಬಿಟ್ಟು ನೆಕ್ಸ್ಟ್ ಟೈಮ್ ಅಲ್ಲಿ ಇದು ಮಾಡ್ತೀನಿ. ಮುಂಚೆ ಎಲ್ಲ ಗಿಣ್ಣು ತಿನ್ನಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಹಸು ಅಥವಾ ಎಮ್ಮೆ ಕರು ಹಾಕೋದನ್ನ ಕಾಯಬೇಕಾಗಿತ್ತು ಊರುಗಳಲ್ಲಿ. ಈಗ ಹಾಗೇನಿಲ್ಲ. ಸೊ ಇದ್ರದ್ದು ಪೌಡರ್ ಕೂಡ ಬರುತ್ತೆ. ಹೇಗೆ ಏನು ಮತ್ತು ಗಿಣ್ಣು ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ನೀವು ಕೂಡ ಗಿಣ್ಣ ಇಷ್ಟ ಇದ್ದವರು ಗಿಣ್ಣು ತಿನ್ಬೋದು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ಹಸು ಗಿಣ್ಣು ತಿನ್ನೋ ಥರನೇ ಅಂತ ಅನಿಸುತ್ತೆ, ಫೀಲ್ ಲೈಕ್. ಸೊ ನಾನು ಇವತ್ತಿಲ್ಲಿ ಅದಕ್ಕೋಸ್ಕರ ಅರ್ಧ ಲೀಟ್ರು ಬ್ಲೂ ಕಲರ್ ಹಾಲು ತೊಗೋತಾ ಇದ್ದೀನಿ. ಗಟ್ಟಿ ಹಾಲು ತೊಗೊಂಡ್ರೆ ಚೆನ್ನಾಗಿರಲ್ಲ. ಸೊ 2 ಏಲಕ್ಕಿ, 1 ಗ್ಲಾಸಷ್ಟು ಬೆಲ್ಲ, ಪುಡಿನ ತೊಗೊಂಡಿದ್ದೀನಿ. ಪುಡಿ ಇದೇನೆ ಆ್ಯಕ್ಚುಲಿ ಕಾಮಧೇನು ಮಿಲ್ಕ್ ಜೊನ್ನು ಪೌಡರ್ ಅಂತ ಬರುತ್ತೆ. ನಿಮಗಿದೆ ಇಂಟರ್ನೆಟಲ್ಲಿ ಅಂದರೆ ಆನ್ಲೈನಲ್ಲಿ ಸಿಗುತ್ತೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಲಿಂಕಿಂದ ನೀವು ಬೈ ಮಾಡ್ಬೋದು. ಲಿಂಕ್ ಬೇಕಾದರೆ ಲಿಂಕ್ ಅಂತಲೂ ಕೇಳ್ಬೋದು. ಸೇಮ್ ಹಸುಗಿನ್ನು ಕರು ಹಾಕಿರುತ್ತಲ್ಲ, ಅದನ್ನು ಪೌಡರ್ ಮಾಡಿ ಇಟ್ಟಿರ್ತಾರೆ ಅಂತ ಅನಿಸುತ್ತೆ. ಸೊ ನಾನಂತೂ ತುಂಬ ಸರಿ ತರಿಸ್ಕೊಂಡು ತಿಂದಿದ್ದೀನಿ. ನಿಮಗೂ ಏನಾದರೂ ಬೇಕಾದರೆ, ನಿಮಗೂ ಏನಾದರೂ ಇಷ್ಟ ಇದ್ದರೆ ನಂತರ ಗಿಣ್ಣು ಅಂದರೆ ನನಗಂತೂ ತುಂಬ ಇಷ್ಟ. ಸೊ ಇದಕ್ಕೆಲ್ಲ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ನಲ್ವ, ಅದಕ್ಕೆ ಏಲಕ್ಕಿ ಪುಡಿ ಹಾಕಿ 1 ಗ್ಲಾಸಷ್ಟು 100 ಗ್ರಾಮಷ್ಟು ಗಿಣ್ಣು ಪೌಡ್ರನ್ನ ಹಾಕಿ, ಅದಾದಮೇಲೆ ಅದೇ ಒಂದು 250 ಗ್ರಾಮಷ್ಟು ಬೆಲ್ಲದ ಪೌಡ್ರನ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ತೀನಿ. ಆ ಪುಡಿ ಉಳಿಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ಕ್ಲೀನಾಗಿ ಅದು ಬೈಂಡ್ ಆಗಬೇಕು, ಮಿಲ್ಕಲ್ಲಿ ಮಿಕ್ಸ್ ಆಗಬೇಕು. ಸೊ ಅವಾಗಾದರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಂಗಂಗೆ ಗಂಟು ಥರ ಆಗಿಬಿಡುತ್ತೆ. ನಾನಿಲ್ಲಿ ಬ್ಲೆಂಡರ್ ಇದು ಮಾಡಿಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ತಿನ್ಬೋದು. ಇವಾಗ ಏನು ಹಸುನೇ ಎಮ್ಮೆ ಹಾಕೋದೆ ಅಥವಾ ಊರಿಂದ ತರೋದನ್ನೇ ಕಾಯೋ ಅವಶ್ಯಕತೆ ಇರಲ್ಲ. ಪೌಡರ್ ಸಿಗುತ್ತೆ. ಸೊ ಎಲ್ಲ ಕಡೆಯೂ ಇರುತ್ತೆ, ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಕಡೆಯೂ. ಸೊ ನಿಮಗೆ ಲಿಂಕ್ ಹಾಕಿರ್ತೀನಿ ನಾನು ಹೇಗೆ ಬೈ ಮಾಡಿದ್ದೆ ಅನ್ನೋದನ್ನು. ಆ ಲಿಂಕ್ ನೀವು ಹೋದರೆ ನೀವು ಬೈ ಮಾಡ್ಬೋದು. ರುಚಿಯಾದ ಗಿಣ್ಣನ್ನು ಕೂಡ ತಿನ್ಬೋದು. ಕ್ಲೀನಾಗಿ ಅದು ಮಿಕ್ಸ್ ಆಗಬೇಕು. ಮಿಕ್ಸ್ ಆಗದೆ ಇದ್ದರೆ ಗಂಟಾಗಿ ಕುಕ್ ಆದಮೇಲೆ ಒಂಥರ ಅಂತ ಅನಿಸುತ್ತೆ. ಒಂದು 2-3 ಮಿನಿಟ್ಸ್ ನೀವು ಅದನ್ನು ಹೀಗೆ ಮಿಕ್ಸ್ ಮಾಡ್ತಾಯಿದ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ನನ್ನ ಮಗಂಗಂತೂ ಇದು ತುಂಬ ಇಷ್ಟ, ನನಗೂ ಪರ್ಸ್ನಲಿ ಇಷ್ಟ. ಸೊ ಎಲ್ಲಿ ಏನು ಸಿಗ್ತಾನೂ ಇರಲಿಲ್ಲ ಈ ನಡುವೆ. ಮುಂಚೆ ಎಲ್ಲ ಹಸು ದನಗಳನ್ನ ಊರಲ್ಲಿ ಜಾಸ್ತಿ ಸಾಕ್ತಾಯಿದ್ರು. ಇವಾಗ ಅಲ್ಲೂ ಕೂಡ ಇಲ್ಲ, ನೀರು ಮತ್ತು ಎಲ್ಲ ಹುಲ್ಲೆಲ್ಲ ಇದು ಮಾಡಬೇಕು ಅಂತೇಳಿ. ಸೊ ಅದಾದಮೇಲೆ ಅದು ಮಿಕ್ಸ್ ಮಾಡಿದ್ಮೇಲೆ ಒಂದು ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡಬೇಕಾಗತ್ತೆ. ಇದನ್ನು ಸ್ಟೀಮ್ ಮಾಡಬೇಕಾದ್ರೆ ಇದ್ರ ಮೇಲೆ ಮುಚ್ಚಲೇಬೇಕು ಪ್ಲೇಟ್ನ ಮುಚ್ಚಿ ಇಡ್ಲಿ ಪಾತ್ರೆಗೆ ಹಾಕಿದ್ರೆ ಕ್ಲೀನಾಗಿ ಅದು ಕುಕ್ ಆಗುತ್ತೆ. ಇಲ್ಲಾಂದರೆ ಅದರ ನೀರೆಲ್ಲ ಕೆಳಗೆ ಬಂದು ನೀರು ಜಾಸ್ತಿ ಆದಂಗೆ ಆಗುತ್ತೆ. ಇದನ್ನು ನೀವು ಬೆಲ್ಲದಲ್ಲೂ ಮಾಡ್ಬೋದು, ಆಪ್ಷನಲ್ ಆಗಿ ಸಕ್ಕರೆಯಲ್ಲೂ ಕೂಡ ಮಾಡ್ಬೋದು, ಎರಡರಲ್ಲೂ ಕೂಡ ಮಾಡ್ಬೋದು. ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಕುಕ್ ಮಾಡಿದ್ರೆ ರುಚಿಯಾದ ಈ ಥರ ಗಿಣ್ಣ ರೆಡಿ ಆಗುತ್ತೆ. ಸೊ ನೋಡ್ತಿರ್ಬೋದು ನೀವು, ಸೈಡಲ್ಲೂ ಕೂಡ ಬಿಟ್ಕೋತಾ ಇದೆ. ನಮ್ಮ ಮಮ್ಮಿ ಹೇಳೋರು ಸ್ಪೂನ್ ಹಾಕಿ ನೋಡಬೇಕಿಲ್ಲ, ಈ ಥರ ಸೈಡ್ ಬಿಟ್ಕೊಂಡ್ರೆ ಗಿಣ್ಣು ಆಗಿದೆ ಅಂತ ಅರ್ಥ ಅಂತ ಹೇಳಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ನಾರ್ಮಲ್ ಗಿಣ್ಣದ ಥರನೇ ಅದರದ್ದೇ ಪೌಡರ್ ಹಾಕಿ ಮಾಡಿರ್ತಾರೆ. ಗಿಣ್ಣು ಥರನೇ ಅನಿಸುತ್ತೆ. ನಮಗೆ ಬೇಕಾದಾಗೆಲ್ಲ ನಾವು ಮಾಡ್ಕೊಳ್ಬೋದು, ಕಾಯೋ ಅವಶ್ಯಕತೆ ಇರಲ್ಲ. ಸೊ ಇದರಲ್ಲಿ ಪ್ಯಾಕ್ ಆಫ್ 3, ಪ್ಯಾಕ್ ಆಫ್ 1 ಆ ಥರನೂ ಕೂಡ ಬರುತ್ತೆ. ಸೊ ನಿಮ್ಗೆ ಈ ಥರ ನನ್ನ ಬಾಕ್ಸಲ್ಲಿ ಇದು ಮಾಡಿ ಅದಕ್ಕೆ ಶಿಫ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ.
ಸೊ ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಸಕ್ಕರೆಯಲ್ಲಿ ಮಾಡಿದ್ರೆ ವೈಟ್ ಬರುತ್ತೆ, ಬೆಲ್ಲದಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಕ್ರೀಮಿ ಥರ ಕಾಣಿಸ್ತಾ ಇದೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ತಿನ್ನೋದಕ್ಕೆ. ನನಗಂತೂ ಇದು ವಾಯ್ಸ್ ಓವರ್ ಕೊಡಬೇಕಾದ್ರೂ ಕೂಡ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಸೊ ತುಂಬಾ ರುಚಿಯಾದ ಗಿಣ್ಣು ರೆಡಿ. ಇದನ್ನು ಕನ್ನಡದಲ್ಲಿ ಗಿಣ್ಣು ಪೌಡರ್ ಅಂತ ಹೇಳ್ತಾರೆ, ತಮಿಳು ಆ ಥರದವರೆಲ್ಲ ಜೊನ್ನು ಪೌಡರ್ ಅಂತ ಹೇಳ್ತಾರೆ. ಸೊ ಮಾಡುವಾಗ ಅದಕ್ಕೆ ಕಾಮಧೇನು ಜೊನ್ನು ಪೌಡರ್ ಅಂತ ಬರುತ್ತೆ, ಗಿಣ್ಣು ಪೌಡರ್ ಅಂತಲೂ ಹಾಕ್ಬೋದು. ನೀವು ಯಾವುದಾದ್ರೂ ಹೆಸರು ಎರಡರಲ್ಲಿ ಒಂದು ಹೆಸರು ಹಾಕಿದ್ರೆ ಇದು ಬರುತ್ತೆ. ಇಲ್ಲ ನೀವು ಲಿಂಕ್ ಥ್ರೂ ಹೋದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆ ಥ್ರೂ ಹೋದರೆ ನೀವು ಚೆಕ್ ಮಾಡಿ ತೊಗೋಬೋದು. ನಾನು ಯಾವಾಗಲೂ ಹೇಳ್ತೀನಲ್ವ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅಂತ, ಸ್ಕ್ರೋಲ್ ಮಾಡಿ ನೋಡಿ, ಅಲ್ಲಿರುತ್ತೆ. ಏನೇ ಆದ್ರೂ ಕೂಡ ಬೈ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಇದ್ರ ಜೊತೆ ಕಡುಬು ರೊಟ್ಟಿನ ಕಾಂಬಿನೇಷನಾಗಿ ಮಾಡ್ತೀವಿ. ಊಟಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಹೇಳಿದ್ನಲ್ವ ಊಟಕ್ಕೆ ಅವರು ಊಟ ಕೊಡಿಸ್ತಿದ್ದಾರೆ ಅಂಥೇಳಿ. ಸೊ ಹನುಮ ಜಯಂತಿ ಆದಾಗ ಯಾವಾಗಲೂ ಅದನ್ನು ನೆಕ್ಸ್ಟ್ ಕೊಡಿಸ್ತಾರೆ. ಈ ಸರಿ ಸ್ವಲ್ಪ ಡಿಲೇ ಆಯಿತು, ಎಲ್ಲ ಮಾಲೆ ಹಾಕಿದ್ರು, ಬರಲ್ಲ ಆಚೆ ಈಚೆ ಊಟ ಮಾಡೋದು ಅಂತೇಳಿ. ಅದಾದಮೇಲೆ ಹೋಗ್ತಿದ್ವಿ. ಅವ್ರನ್ನ ಫೋನಲ್ಲಿ ಮಾತಾಡ್ಸಲ್ಲ ಆಯ್ತಾ, ಅವಳು ಬೇಡ ಕಟ್ ಮಾಡು ಮಾತಾಡಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವರು ಸೈಲೆಂಟಾಗಿ ಕೂತ್ಕೊಂಡಿದ್ರಲ್ಲಿ ಮಾತಾಡ್ಸ್ದಂಗೆ. ರಿಯಾಕ್ಷನ್ ಹೇಗಿರುತ್ತೆ ಏನು ನೋಡೋಣ ಅಂಥೇಳಿ. ನೋಡೋಣ ಬನ್ನಿ ಹೇಗಿತ್ತಂತ. ಇದ್ದಾರಲ್ಲ ಅಲ್ಲಿ ಯಾರೋ ಇದ್ದಾರೆ. ಯಾರು ಇವರೆಲ್ಲ? ಮಾತಾಡ್ಸ್ಬಿಡ ಸುಮ್ಮನೆ. ಯಾರವರೆಲ್ಲ? ಯಾರದು? ಯಾರಮ್ಮದು? ಯಾರದು? ಲಿಪ್ಸ್ಟಿಕ್ ಹಲೋ ಮೇಡಮ್, ನಾವು ಯಾರಂತ ಗೊತ್ತಾ ನಿಮಗೆ? ಹಲೋ, ನಾವು ಯಾರಂತ ಗೊತ್ತಾ ನಿಮಗೆ? ಇನ್ನೆಲ್ಲ ತಣ್ಣಗಾಗೋದು. ನಾಟಕ ಮಾಡ್ತಾಳಾಯ್ತಾ, ಕಡಿಮೆ ನಾಟಕ ಮಾಡಲ್ಲ. ನೈನ್ 30 ಆದರೂ ಕೂಡ ಆಚೆಲೆ ವೆಯ್ಟ್ ಮಾಡ್ತಿದ್ದೀವಿ. ಬಟ್ ಅವ್ರಿಗೆ ಹೇಳಿದ್ವಿ ಬರ್ತೀವಿ ಒಂದು 20 ಜನ 25 ಜನದ ಹತ್ತತ್ರ ಅಂತೇಳಿ. ಸೊ ಹಾಗಾಗಿ ಅವರು ಕೂಡ ಮುಂಚೆನೇ ಇದು ಮಾಡ್ಕೊಂಡಿದ್ರಲ್ಲ. ಇಲ್ಲಿ ಹಾಗೇನಿಲ್ಲ. ಆ ಉಡ್ಡೀಸ್ ಹೋಟೆಲ್ ಇತ್ತಲ್ಲ, ಯಪ್ಪ ಸಹ್ಯ ಅನ್ಸ್ಬಿಡ್ತು ಆ ಹೋಟೆಲ್ಗೆ. ಲೈಫಲ್ಲಿ ಆ ಕಡೆ ಕಾಲಿಡಲ್ಲ ಹೇಳ್ಬೇಕಂದ್ರೆ. ಇಲ್ಲಿ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ, ಚೆನ್ನಾಗಿರುತ್ತೆ ಊಟ. ಅಂತೂ ಇಂತೂ 9:45 ಮೇಲೆ ಹೋಗ್ತಾಯಿದ್ದೀವಿ. ಸೊ ಊಟ ಇರೋದು ಹೇಳಿದರೆ ಎಲ್ಲರೂ ಇಟ್ಟಿರ್ತಾರೆ, ಇಲ್ಲ ಅಂದರೆ ಇಷ್ಟೊತ್ತಿಗೆ ಹೋದರೆ ಯಾರನ್ನೂ ಕೊಡಲ್ಲ. ಇತ್ತ ಬಳಿದ ಅಲ್ಲಿ ಹಂಗೆ ಬಳ್ದ್ಬಿಟ್ಟು ಹಾಕ್ತಾರೆ. ಮ್ಯಾಮು ಆಮೇಲೆ ಬಾ ಬೇಗ, ನಾನು ಹೋಯ್ತೀನಿ. ಬಾಯ್ ಬಾಯ್ ಬಾಯ್. ಅಯ್ಯನೇನು ಮೇಡಮ್, ಬಾ ಹೋಗೋಣ, ಬಾ ಬಾಯ್ 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 ಬಾಯ್. ಅಯ್ಯೋನೇ, ಸ್ವಲ್ಪ ಜನ ಇದ್ರೆ ಕೆಳಗೆ ಇದು ಮಾಡ್ತಾರೆ, 20 ಜನದ ಮೇಲಿದ್ರೆ ಮೇಲೆ ಸೆಕೆಂಡ್ ಫ್ಲೋರಲ್ಲಿ. ಇಟ್ಕೋ ಅಣ್ಣನ ಜೊತೆ ಅಡ್ಡ ಪಾಪು ಜೊತೆ. ಹಾಯ್ ಹೇಳು ಅಪ್ಪ. ಅಲ್ಬೇಡ. ಅಯ್ಯೋ ಹೆಂಗ್ ಬಿದ್ದೆ ಚಿನ್ನಿ ನೀನು? ಹೆಂಗ್ ಬಿದ್ದೆ? ಹಂಗ್ ಬಿದ್ದ. ಸಾಕು ಬಾ ಇಲ್ಲಿ ಬಾ. ಬೇಕನೆ ಬೇಕಾ? ಎಲ್ಲ ಒಂದೇ, ರೊಟ್ಟಿ ಬಿಡು ಕೊಡ್ತೀನಿ. ಅಯ್ಯೋ ಬೇಡವಾ? ರೊಟ್ಟಿ ಬರೋದು ಲೇಟ್ ಇದೆ, ಇನ್ನೇನು ಬೇಕು?
ಸೌತೆಕಾಯಿ ಬೇಕಾ? ತಿನ್ನು ಬೇಡ ಇದ್ಮೇಲೆ ಸುಮ್ಮನಿರು. ಜಾಸ್ತಿ ಏನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ. ನೀವು ಅಯ್ಯೋ ಇದನ್ನು ತಿನ್ನೋದನ್ನೇ ಅದೇ ಆಗ್ತಿರ್ತಾರೆ ಅಂತೇಳಿ ಬಸವೇಶ್ವರ ಖಾನಾವಳಿ ಊಟಕ್ಕೆ ಬಂದಿದ್ವಿ. ಇದೇ ಊಟ ಜೋಳದ ರೊಟ್ಟಿ. ಬಾಯ್ ಅಮ್ಮ ಬಾಯ್ ಹೋಗೋಣ, ಬಚ್ಚಿ ನೀವು ಹೋಗೋಣ. ಬರಲ್ಲ ಬಾಯ್ ಬಾಯ್. ಐಸ್ ಕ್ರೀಮ್ ಬೇಕಾ? ಇವಳು ಐಸ್ ಕ್ರೀಮ್ ಪಟ್ಟಿ. ಎಲ್ಲಿಗೆ? ಮನೆಗೆ ಹೋಗೋಣ. ಮನೆಗೆ ಬೇಡ ನಾನು ಚಾಕ್ಲೇಟ್ ತಿನ್ನಲ್ಲ, ಬೇಕಾದ್ರೆ ವೈಟ್ ಇದ್ರೆ ಇದು ಮಾಡು ಅಷ್ಟೇ. ಹಾಂ ಸಾಕು ಅಯ್ಯೋ ಬಾಯ್ ಟಿಶ್ಯೂ ಎಲ್ರು? ಟಿಶ್ಯೂ ಕೊಡು ಚಿನ್ನ. ಅದು ಈ ಟಾಕಿಂಗ್ ಟೈ ಆ್ಯಕ್ಚುಲಿ 6 ಮಂತ್ ಬೇಬಿಯಿಂದನೂ ಯೂಸ್ ಮಾಡ್ಬೋದು. ಯಾಕೆ ಅಂದರೆ ಮಕ್ಕಳಿಗೆ ಲರ್ನಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾಕೆಂದರೆ ಏನಾದರೂ ಕಲಿಬೇಕು ಮಾಡಬೇಕಂದಾಗ ಇದರಲ್ಲಿ ಸೌಂಡ್ಸ್ ಬರುತ್ತೆ, ನಾವು ಏನು ಮಾಡ್ತೀವಿ ಮ್ಯೂಸಿಕ್ ಆ ಥರ ಬರುತ್ತೆ. ಆ್ಯಂಡ್ ಇದು ಚಾರ್ಜೇಬಲ್ ಕೂಡ, ನೀವು ಚಾರ್ಜ್ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಯಾವುದೇ ಥರ ಸೆಲ್ ಆಗಲಿ ಆ ಥರದ್ದೇನೂ ಅಲ್ಲ. ಸೊ ನಾವೇನು ಮಾತಾಡ್ತೀವಿ ಅದನ್ನು ರಿಪೀಟ್ ಮಾಡುತ್ತೆ. ನಾವೇನು ಸಿಂಗ್ ಮಾಡ್ತೀವೋ ಅಥವಾ ಏನಾದರೂ ಸೌಂಡ್ ಮಾಡ್ತೀವೋ ಅದನ್ನು ರಿಪೀಟ್ ಮಾಡುತ್ತಲ್ಲ. ಸೊ ಮಕ್ಕಳಿಗೆ ಈಸಿಯಾಗಿ ಅದು ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನನ್ನ ಮಗಳಂತೂ ಇದನ್ನ ಇಟ್ಕೊಂಡು ಇವಾಗ ತುಂಬಾ, ನಾನು ಮುಂಚೆನೇ ಆರ್ಡ್ರ್ ಮಾಡಿರಲಿಲ್ಲ. ಸೊ ಇವಾಗ ಆರ್ಡ್ರ್ ಮಾಡಿದೆ. ಏನಕ್ಕೆ ಬೇಡ, ಅವ್ಳಿಗೂ ಏನು ಗೊತ್ತಾ, ಈ ಗೊಂಬೆಗಳನ್ನೆಲ್ಲ ನೋಡಿ ಬೇಜಾರಾಗಿ ಒಂದು ಡಬ್ಬಿಯಲ್ಲಿ ಹಾಕ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೀವಿ. ಸೊ ಇದನ್ನಾದರೆ ಅಟ್ಲೀಸ್ಟ್ ಈ ಥರದ್ದು ಏನಾದರೂ ಇದ್ದರೆ ಅಥವಾ ಸೆಲ್ ಹಾಕ್ಕೊಂಡು ಏನಾದರೂ ಕಾರ್ಸ್ ಆಗಿರ್ಬೋದು ಅಥವಾ ಏನಾದರೂ ಮೂವಿಂಗ್ದು ಆ ಥರ ತೊಗೊಂಬರೋಣ ಅಂತೇಳಿ ಯೋಚನೆ ಮಾಡ್ಕೊಂಡು ತರ್ತಾಯಿದ್ದೀನಿ. ತುಂಬ ನಾನು ಇವಾಗಲೇ ಏನೂ ತಂದುಕೊಡಲ್ಲ, ಬಿಕಾಸ್ ಅವಳು ಇವಾಗ ನೋಡೋದು ಇಲ್ಲ, ಹೇಳ್ಬೇಕಂದ್ರೆ ಆಡೋದು ಇಲ್ಲ ಅದ್ರ ಜೊತೆ. ಅವಳದೇ ಏನೋ ಪ್ರಪಂಚದಲ್ಲಿ ಇರ್ತಾಳೆ ಅವಳು. ಸೊ ಅವಳು ಯಾವಾಗ ಆಟ ಆಡೋದಕ್ಕೆ ಶುರು ಮಾಡ್ತಾಳೆ ಆ ಟೈಮಿಂದ ನಾನು ತಂದುಕೊಡೋಣ ಅಂತ ಹೇಳಿ. ಸೊ ಇದು ಟಾಕಿಂಗ್ ಕ್ಯಾಕ್ಟಸ್ ಅಂತ ಹೇಳಿ. ಸೊ ಮುಂಚೆ ಎಲ್ಲ ಏನೋ ಪಾಪಸ್ಗಳಿನೋ ಏನೋ ಬರ್ತಿತ್ತಲ್ವ, ಅದನ್ನು ಹೇಳ್ತಾಯಿದ್ರು. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ಮಕ್ಕಳಿಗೆ, ತಂದುಕೊಡಿ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಏನೂ ಇದಿಲ್ಲ, ಮಕ್ಕಳು ಕಲಿಯೋದಕ್ಕೆ ಒಂದು ಈಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾವಿವಾಗ ಇದರಲ್ಲಿ ಏನಾದರೂ ಮಾತಾಡಿದ್ರೆ ಅಥವಾ ಏನಾದರೂ ಹೇಳಿದ್ರೆ ಹೇಗೆ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ರೀಸನೇಬಲ್ ಪ್ರೈಸಲ್ಲೇ ನನಗೆ ಸಿಕ್ಕಿದೆ. ಆ್ಯಂಡ್ ಇದ್ರ ಲಿಂಕ್ ಏನಾದರೂ ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಏನು ಗೊತ್ತಾ, ಹಾಗೆಯೇ ಡೈರೆಕ್ಟ್ ಲಿಂಕ್ ಹಾಕೋಕ್ಕಾಗಲ್ಲ ಅಲ್ವಾ. ನಮ್ಮದು ಎಡ್ಡಿಂಗ್ ಎಲ್ಲ ಇರುತ್ತಲ್ಲ, ಅದ್ರ ಕೆಳಗಡೆ 3 ಡಾಟ್ಸ್ ಇದ್ದರೆ ಮೋರ್ ಅಂತ ಹೋದರೆ ಅದ್ರ ಕೆಳಗಡೆ ಇರುತ್ತೆ, ಗೊತ್ತಿರುತ್ತೆ ಎಲ್ಲರಿಗೂ ಕೂಡ. ನಾನು ಗೊತ್ತಿಲ್ಲದಿರೋರಿಗೆ ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ಇದನ್ನ ಲಿಂಕ್ ಹಾಕಿರ್ತೀನಿ, ನೀವು ಥ್ರೂ ಲಿಂಕ್ ನೀವು ಬೈ ಮಾಡಬಹುದು, ಎಷ್ಟು ಪ್ರೈಸ್ ಇದೆ ಏನು ಅನ್ನೋದನ್ನೆಲ್ಲ. ಮತ್ತು ಸ್ಕ್ರೋಲ್ ಮಾಡಿ ನೋಡಿದ್ರೆ ನಿಮಗೆ ಆಪ್ಷನ್ಸ್ಗಳು ತುಂಬ ಇರುತ್ತೆ. ಸೊ ಅದನ್ನು ಕೂಡ ದಯವಿಟ್ಟು ಚೆಕ್ ಮಾಡಿ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇಲ್ಲಿ ಬಟನ್ ಇರುತ್ತೆ, ಇದೇ ಬೇಜಾರು ನನಗೆ ಆ್ಯಕ್ಚುಲಿ. ನೀವು ಚಾರ್ಜಿಗೆ ಹಾಕ್ಕೊಂಡು ಯಾವಾಗಾದರೂ ಯೂಸ್ ಮಾಡ್ಬೋದು. ನಾವು ಲಾಂಗ್ ವರ್ಡ್ಸ್ನ ಹೇಳಿದ್ರೆ ಅದು ಲಾಂಗ್ ವರ್ಡ್ಸ್ ತೊಗೊಳುತ್ತೆ, ಚಿಕ್ಕ ವರ್ಡ್ಸ್ ಹೇಳಿದ್ರೆ ಚಿಕ್ಕದಾಗಿ ತೊಗೊಳುತ್ತೆ. ಸೊ ನೋಡಿ ಇವಾಗ ಅಮ್ಮ, ಅಪ್ಪ, ನಾನು ಮಗು ಥರ ಆಗ್ಬಿಟ್ಟಿದ್ದೀನಿ. ಇವಾಗ ಹಾಡು ಹೇಳ್ಬಿಟ್ಟು ಹೇಳ್ತೀನಿ ನೋಡೋಣ. ಯಾವ ಹಾಡು ಹೇಳಿ? ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಮನಸ್ಸು ಕೇಳಲೆಂತೋ ಪ್ರೀತಿ ಹೇಳಲೆಂತೋ ಒಂಥರ ಥರ. ಎಷ್ಟು ಚೆನ್ನಾಗಿದೆ. ನಮ್ಮನೆಯವ್ರಿಗಂತೂ ತುಂಬ, ನಮ್ಮ ಪಾಪಗಿಂತ ನಮ್ಮನೆಯವ್ರಿಗೆ ಇಷ್ಟ ಆಗ್ಬಿಟ್ಟಿದೆ ಇದು. ಯಾಕೆಂದರೆ ನಾನು ಏನಾದರೂ ಬೈತೀನಿ ಅಂದರೆ ಸೊ ಅದು ನಾನು ಬೈತೀನಲ್ವಾ, ಸೊ ಅದನ್ನು ಮತ್ತೆ ರಿಪೀಟ್ ಕೇಳಿಸ್ಕೊತಿರ್ತಾರೆ ಆನ್ ಮಾಡಿಬಿಟ್ಟು, ಏನು ಬೈದಿರ್ತಾಳೆ ಅಂತ ಕೇಳಿಸ್ಕೊಳಕ್ಕೆ, ಬಿಕಾಸ್ ನಾರ್ಮಲಾಗಿ ಕೇಳಿಸ್ತಿರಲ್ಲ ಅಂತೇಳಿ. ಸೊ ಈ ಥರ ಇರುತ್ತೆ ಇದು, ನೀವು ಯೂಸ್ ಮಾಡ್ಬೋದು. ಮಕ್ಕಳು ವರ್ಡ್ಸ್ಗಳನ್ನ ಹಳೋದಾಗಲಿ ಲಾಫಿಂಗ್ ಆಗಲಿ ಅದನ್ನು ನೋಡಿಕೊಂಡು ಕಲಿತಾರೆ. ಸೊ ಮಸ್ಟ್ ಬೈ ಆಫ್ಟರ್ 6 ಮಂತ್ ಅಂತ ಹೇಳ್ಬೋದು, ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಬ್ಯಾಟ್ರಿ ಥರ ಏನೂ ಇಲ್ಲ, ಇವು ಬ್ಯಾಟ್ರಿ ತಂದು ಹಾಕ್ಬೇಕು ಮಾಡಬೇಕು ಅನ್ನೋ ಥರ ಏನಿಲ್ಲ, ಚಾರ್ಜ್ ಮಾಡಿಕೊಂಡು ನೀವು ಮಾಡ್ಬೋದು. ಈ ಥರ ಚಾರ್ಜಿಂಗ್ ಇರುತ್ತೆ ಆ್ಯಂಡ್ ಸಾಫ್ಟ್ ಕೂಡ ಇರುತ್ತೆ. ಮಕ್ಕಳಿಗೆ ಇದೆಲ್ಲ ಇರೋದ್ರಿಂದ ಒಂಥರ ಅಟ್ರಾಕ್ಷನ್ ಆಗಿ ಇದೆಲ್ಲ ಡ್ಯಾನ್ಸ್ ಮಾಡುತ್ತಲ್ವ. ಬೇಬಿ ಶಾಕ್ ಡಿಟ್ಟು
ಮಾಮಿ ಶಾಕಡಿಟುಡು. ಸೊ ಹೀಗೆ ಮಕ್ಕಳಿಗೆ ಈಸಿಯಾಗಿ ಕಲಿಬೋದು ಅಂತ ಅನ್ಸುತ್ತೆ. ಥ್ರೂ ದ ಲಿಂಕ್ ನೀವು ಬೈ ಮಾಡ್ಬೋದು. ಲಿಂಕ್ನ ನಾನು ಕಮೆಂಟಲ್ಲಿ ಕೇಳಿದ್ರು ಶೇರ್ ಮಾಡ್ತೀನಿ, ಇಲ್ಲ ಅಂದ್ರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರು ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿದ್ರೆ ಅವರಿಗೆ ಬೇಗ ಬೇಗ ಅಪ್ಡೇಟ್ ಸಿಗ್ತಿರುತ್ತೆ. ಪ್ಲೀಸ್ ದಯವಿಟ್ಟು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ನನ್ನ ಬಯೋಲ್ಲೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಆ್ಯಂಡ್ ಬಯೋಲ್ಲೂ ಕೂಡ ನನ್ನ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಲಿಂಕ್ನ ಹಾಕಿರ್ತೀನಿ. ಥ್ರೂ ದಟ್ ಲಿಂಕ್ ನೀವು ಬೈ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮ್ನು ಕೂಡ ಫಾಲೋ ಮಾಡಿ. ಅದರಲ್ಲೂ ಕೂಡ ಬೇಗ ಬೇಗ ಅಪ್ಡೇಟ್ಸ್ ಸಿಗ್ತಿರುತ್ತೆ. ಇದರಲ್ಲಿ ಲೇಟ್ ಆಗಿರುತ್ತಲ್ವ, ಸೊ ಅದರಲ್ಲಿ ಬೇಗ ನಿಮಗೆ ಅಪ್ಡೇಟ್ಸ್ಗಳು ಸಿಗ್ತಿರುತ್ತೆ. ಥ್ಯಾಂಕ್ ಯು. ಅದರ ನೆಕ್ಸ್ಟ್ ಡೇ ನಾನು ಸ್ವಲ್ಪ ಬ್ಲೌಸ್ ಎಲ್ಲ ಸ್ಟಿಚಿಗೆ ಕೊಡಬೇಕಿತ್ತು. ಒಂದು ಮದುವೆ ಇದೆ ಫೆಬ್ರವರಿ ಮಂತಲ್ಲಿ. ಸೊ ಅದಕ್ಕೋಸ್ಕರ ನನ್ನ ಸಿಸ್ಟರ್ ಮನೆ ಹತ್ರ ಅದೇ ನೇಮಿಂಗ್ ಸೆರೆಮನಿ ಇತ್ತಲ್ಲ ಬೇಬಿದು, ಆವಾಗ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು. ಸೊ ಅಲ್ಲೇ ಕೊಡೋಣ, ಯಾಕೆ ಸುಮ್ಮನೆ ಎಲ್ಲೆಲ್ಲೋ ಟ್ರೈ ಮಾಡೋದು ಬ್ಲೌಸ್ಗಳನ್ನ ಅಂಥೇಳಿ ಅಲ್ಲಿ ಕೊಡೋದಕ್ಕೆ ಹೋಗ್ತಾಯಿದ್ದೀನಿ. ಅವನು ಖುಷಿಯಾಗ್ರೆ ಹೇಳಿದ್ದ 3 ಗಂಟೆ ಅಷ್ಟರೊಳಗೆ ಕರ್ಕೊಂಬನ್ನಿ ಮಮ್ಮಿ, ನನ್ನ ಅವಳು ಸ್ಕೂಲಿಂದ ಕರ್ಕೊಂಬರಕ್ಕೆ ಅವಳೇ ಬರಬೇಕು ಅಂತೇಳಿ. ಪಾಪ ಇಲ್ಲಿಂದ ಊಟ ಮಾಡ್ಕೊಳ್ದೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಇವತ್ತು ಲೇಟಾಗಿ ಬರ್ತಿದ್ದಾರೆ. ಸೊ ಏನು ಅವಳ ಹತ್ರ ಹೋದರೆ ಅವ್ರ ಮನೇಲಿಗೆ ಹೋದರೆ ಅವಳಿದ್ರೆ ಅವಳ ಹತ್ರನೇ ಇರ್ತಾಳೆ, ಬರೋದೇ ಇಲ್ಲ ಆಚೆ. ಇಲ್ಲ ಅಂದರೆ ಕ್ಯಾರೆ ಅಂತ ಫೋನ್ ಮಾಡಿದ್ರು ಕೂಡ ಫೋನಲ್ಲಿ ಮಾತಾಡಲ್ಲ. ಅವಳಿಗೆ ಅದೇ ಬೇಜಾರು. ಊಟ ತೊಗೊಂಡೋಗಿದ್ದೆ ಪಾಪ, ಬೆಳಗ್ಗೆ ತಿಂದಿದ್ದೀನಿ, ಮಧ್ಯಾಹ್ನ ಅಲ್ಲಿ ಹೋಗೋವಾಗ ತಿನ್ಸೋಣ ಅಂತೇಳಿ ಅಲ್ಲಿ ಆಟಾಡ್ಕೊಂಡು ಮಾಡ್ಕೊಂಡು ತಿನ್ನಿಸಿರ್ಲಿಲ್ಲ. ಸರಿ ಹಂಗೆ ಬಾಕ್ಸಲ್ಲಿ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಬನಾನ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಅವ್ಳಿಗೇನಾದರೂ ಮಿಕ್ಸ್ ಮಾಡಿ ತಿನ್ಸಿದ್ರೆ ತಿಂತಾಳೆ ರಾಗಿ ಸರಿನಾ, ಇಲ್ಲ ಅಂದರೆ ಜಪ್ಪಯ್ಯ ಅಂದರೂ ತಿನ್ನಲ್ಲ. ಹಂಗೆ ಆಗ್ತಂಗೆ ಬಾಯಿಗೆಲ್ಲ ಕೆಳಗೆ ಬರೆಸ್ತಾನೆ ಇರ್ತಾಳೆ ಹೇಳ್ಬೇಕಂದ್ರೆ. ಮಾಮ್ ಟಿ ವಿ ನೋಡಬಾರ್ದಂತೆ, ಸಾಕು. ಇಲ್ಲಿ ನೋಡು ಮಮ್ಮಿ, ಟಿವಿ ಮಾಡಿದ್ ನೋಡೋದೇ ಈಗ ಕಾಟನ್ ಕ್ಯಾಂಡಿ ಟಿ ವಿ ಬೇಡವಂತ ಆಫ್ ಮಾಡಬೇಕಂತೆ. ಅಲ್ಲ ರೇಷ್ಮೆ ಆಂಟಿ ಹೆಂಗ್ ಮಾಡಿದಾರೆ ನೋಡಿದಾರಾ? ಅಯ್ಯೋ ಸಕ್ಕತ್ತಾಗಿ ಮಾಡೋರೆ. ನಾನು ಚಿನಿ ನಾನು ತ್ರಿವಿಕ್ರಮ್ ಸಪೋರ್ಟ್ ಅಪ್ಪ. ಯಾರು? ವಿನಯ್. ಹೋಯ್ತು ಚಿನಿ, ಪೀಸ್ ಏನಮ್ಮ? ಪೀಸ್ ಟಿ ವಿ ಹಾಕಿ ಏನು? ಪ್ಲೀಸ್ ಅಂತೆ. ಪ್ಲೀಸ್ ಟಿ ವಿ ಹಾಕಿ ಏನು? ನೋ ಚಿನಿ ನೋ ಇಲ್ಲಿ ನೋ ಬಂಗಾರಿ. ನೋ ಅಂದರೆ ಮೊಮೋ ಅಂತಾಳೆ. ಅದೆಂತ ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತಾಳೆ. ಅವೆರಡು ಬೆಡ್ ಕೂಡಿಸ್ಕೊತಾಳೆ. ಕಾಟನ್ ಕ್ಯಾಂಡಿ ಬೇಕಾ ಚಿನಿ? ಹೆಂಗೆ ಮಾಡ್ತಿ ಕಾಟನ್ ಕ್ಯಾಂಡಿ ಡ್ಯಾನ್ಸ್? ಡ್ಯಾನ್ಸ್ ಮಾಡು ಡ್ಯಾನ್ಸು. ಹಾಡು ಬಂದ್ರೆ ಡ್ಯಾನ್ಸ್ ಮಾಡೋದಂತ. ನೋ ಬೇಗ ಪ್ಲೀಸ್ ಹಾಕಿ ಅನ್ನು, ಪ್ಲೀಸ್ ಅನ್ನು. ಕೈ ಮುಗಿ ಸಾರಿ ಕೇಳು. ಕೈ ಮುಗಿ. ಸ್ಟೆಪ್ಪು ಮಾತ್ರ ಇವಳು ಮಾಡೋದು. ಮಾತ್ರ ಸಾಂಗ್ಸ್ಗಳು ಯಾವುದ್ಯಾವುದು ಅಂತೆಲ್ಲ ಗೊತ್ತು. ಇದು ಕಾಟನ್ ಕ್ಯಾಂಡಿ ಅಂದರೆ ಇದೆಲ್ಲ ಇದಾಕು, ಮತ್ತು ಪುಷ್ಪ 2ದು ಐಟಮ್ ಸಾಂಗ್ ಇದೆಯಲ್ಲ ಕಿಸಕ್ಕ, ಅದಕ್ಕೂ ಕೂಡ ಅದಕ್ಕೆ ಇಲ್ಲಿ ಹೆಂಗೆ ಮಾಡ್ತಿದ್ದಾಳೆ ಗೊತ್ತಾ, ನಿಮ್ಮಮ್ಮ ಹೆಂಗಿದ್ದಾಳೆ ತೋರಿಸು ಅಂದರೆ ಅವಳು ಹಂಗೆ ಮಾಡ್ತಿರೋದು ನೋಡಿ ಹೆಂಗೆ ಮಾಡ್ತಾಳೆ. ಬ್ಲ್ಯಾಕ್ ಆಯಿತು. ಈಗ ಕೇಳಿದ್ರೆ ಒಂದು ಐ ನಾನು ಹಂಗಿದ್ದೀನಾ? ಕೊಡಲ್ಲ ನನ್ನ ಆಡ್ಕತೀಯ ನನ್ನ. ಹೋಗಿ ಯಾರ ತನಾರು ಕುಡಿ. ಅಮ್ಮ ಇಲ್ಲಿ ಮಾಮ ಕೊಡು, ಬಾ ಮಾಮ ಕೊಡು ಅಂತ. ಎಲ್ಲಿ ಕೊಡಬೇಕು? ಅವೆರಡು ಬೆಟ್ಟಿಂಗ್ ಆಯ್ತಾವ ನೋಡು. ಬಾಯ್ಲಿ ಚಿನ್ನಿ. ಅಮ್ಮ ಕಾಟನ್ ಕ್ಯಾಂಡಿ ಹಾಕ್ತೀನಿ ಬಾ, ಡ್ಯಾನ್ಸ್ ಮಾಡು. ಅಕ್ಕ ಅಮ್ಮ ಕಿಸ್ಕ ಒಂದು, ಮತ್ತು ಕಾಟನ್ ಕ್ಯಾಂಡಿ ಬಂದು ಎಲ್ಲಿದ್ರು ಓಡ್ ಬರ್ತಾಳೆ. ಮತ್ತು ಕಿಡ್ಸ್ ಚಾನೆಲ್ ಬರುತ್ತಲ್ಲ, ಇನ್ಫೋಬೆಲ್ಸ್ ಆಗಿರ್ಬೋದು, ಕೋಕೋಮೆಲನ್ ಆಗಿರ್ಬೋದು, ಮತ್ತು ಪಿಂಕ್ ಪಾಂಗು, ಅದೆಲ್ಲ ಓಡ್ ಬಂದುಬಿಡ್ತಾಳೆ. ನನಗೆ ಇವೆಲ್ಲ ಹೆಸ್ರೇ ಗೊತ್ತಿರಲಿಲ್ಲ ನಿಜವಾಗ್ಲೂ. ಇವ್ನಿಗೆ ಹಾಕೊಟ್ಟು ಮಾಡಿ ಸಾಂಗ್ಸು ಗೊತ್ತಾಗೋಗ್ಬಿಟ್ಟಿದೆ ಈ ಚಾನಲೇ ಇದು ಅಂತ ಹೇಳಿ. 600 ओके ठीक है. नहीं मेरे पास ये ब्लाउज पीस है
ए स्टिच कर दीजिए सेम ए मेजरमेंट मेजरमेंट और स्लीव्स थोड़ा बड़ा करना है बड़ा इसमें जितना है उतना ही आएगा। क्या मीन्स इधर ये वाला जितना लिए थे नहीं नहीं लेंथ का नहीं बड़ा मीन्स साइज ये थोड़ा वो ब्लाउज पीस निकलना है इससे और फॉल्स भी करते हो ना आप इसमें क्या करना है ಬಾಯ್ ಆಂಟಿ ಬಾಯ್ ಒಂದು ಮತ್ತೆ ಕೊಡು ಆಂಟಿ ನಿಮಗೆ ಬೈಕ್ ಕೀ ಕೊಟ್ಟೆಲ್ಲ ನಿಮ್ದು ಬಾ ಸಾಕು ಬಾ ಕತ್ಲೆ ಆಗುತ್ತೆ ಹೋಗು ಕತ್ಲೆನೇ ಆಯಿತು ಬಾಯ್ 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 ನೋಡು ಜೊತೆಗೆ ಇಟ್ಲು ಆ್ಯಕ್ಚುಲಿ 2-3 ಡೇಸ್ ಇರೋಕ್ಕೆ ಅಂತಲೇ ಹೋದ್ವಿ ಅವಳಿಗೆ ತುಂಬ ಕಾಫ್ ಆಗಿಬಿಟ್ಟಿತ್ತು ಸೊ ಆಮೇಲೆ ನಮಗೂ ಎಲ್ಲ ಲೈಟಾಗಿ ಶುರುವಾಯಿತು ಸುಮ್ಮನೆ ಯಾಕೆ ಇವಾಗ ವೆದರ್ ಬೇರೆ ಸರಿ ಇಲ್ಲ ಸಮ್ ಟೈಮ್ ಕೋಲ್ಡ್ ಇರುತ್ತೆ ಸಮ್ ಟೈಮ್ ಬಿಸಿಲು ಆ ಥರ ಎಲ್ಲ ಇರುತ್ತೆ ಅಂಥೇಳಿ ಸರಿ ಅಂತೇಳಿ ವಾಪಸ್ಸು ಮನೆಗೆ ಬರ್ತಾಯಿದ್ದೀವಿ ಅವಳು ಎಲ್ಲಿದ್ರೆ ಖುಷಿಯಾಗಿರ್ತಾಳೆ ನಾವು ಆ್ಯಕ್ಚುಲಿ ಅಲ್ಲಿಂದ ಬಂದ್ವಿ ಯಾಕೆ ಅಂದರೆ ಅದೇ ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಲ್ವಾ ಸೊ ಹಾಗಾಗಿ ಇಂಟ್ರಡಕ್ಷನ್ ಎಲ್ಲ ನಾನು ಆಮೇಲೆ ಕೊಡ್ತಿರ್ತೀನಿ ಯಾವುದ್ಯಾವುದೋ ಅವಾಗಲ್ಲ ಈ ನಡುವೆ ವೀಡಿಯೋ ಮಾಡೋದಕ್ಕೆ ಬೇಜಾರಾಗಿದೆ ಬಟ್ ಸಿನ್ಸ್ ಮಾಡ್ತಾನೆ ಇರ್ತೀನಿ ಸೊ ಅಲ್ಲಿ ಸ್ಟಿಚಿಂಗ್ ಕೊಟ್ಟು ಬಂದಿದ್ದೀನಿ ನೆಕ್ಸ್ಟ್ ವೀಕ್ ಹೋಗಿ ಇಸ್ಕೊಂಬರ್ಬೇಕು ಆ್ಯಂಡ್ ಗಿನ್ನು ಹೇಗಿತ್ತು ಮತ್ತು ಆ ಪೌಡರ್ದು ಲಿಂಕ್ನು ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಗಿನ್ನು ಪೌಡರ್ ಲಿಂಕ್ ಅಂತ ಹೇಳಿ ಸೊ ಈಸಿಯಾಗಿ ನಿಮಗೆ ಸಿಗುತ್ತೆ ನಿಜವಾಗ್ಲೂ ಯಮ್ಮಿ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಸುವಿನ ಗಿಣ್ಣು ತಿಂದ ಥರನೇ ಅನಿಸುತ್ತೆ ಅದನ್ನೇ ಮೇ ಬಿ ಏನು ಡ್ರೈ ಮಾಡಿ ಪೌಡರ್ ಮಾಡಿರ್ತಾರೆ ಅನಿಸೋದು ನನ್ನ ಅನಿಸಿಕೆ ಗೊತ್ತಿಲ್ಲ ನನಗೆ ಬಟ್ ನೀವು ಆರ್ಡರ್ ಮಾಡಿಕೊಂಡು ತಿನ್ನಬೇಕು ಅನ್ನಿಸ್ದಾಗ ತಿನ್ಬೋದು ನನ್ನ ಮತ್ತೆ ನನ್ನ ಮಗನಿಗೆ ಇಷ್ಟ ನನಗೂ ಇಷ್ಟ ಪರ್ಸ್ನಲಿ ಅದು ತುಂಬ ಹೈ ಪ್ರೋಟೀನ್ ಫುಡ್ಡು ಕೂಡ ಮಕ್ಳಿಗೆ ಕೊಡ್ಬೋದು ಒಬ್ಬೊಬ್ರು ಇಷ್ಟಪಟ್ಟು ತಿಂದರೆ ಒಬ್ಬೊಬ್ರು ಏನು ಇಷ್ಟಪಡಲ್ಲ ಸೊ ಲಿಂಕಲ್ಲಿ ನಿಮಗೆ ಸಿಗುತ್ತೆ ನಿಮಗೆ ಆಪ್ಷನ್ ನಾನು ಹೇಳಿದ್ನಲ್ವ ಹಿಂಗೆ ಮಾಡಿ ನೋಡಿದ್ರೆ ನಿಮಗೆ ಲಿಂಕ್ ಬಂದ ತಕ್ಷಣ ನೀವೇನಾದರೂ ಸ್ಕ್ರೋಲ್ ಮಾಡಿ ನೋಡಿದ್ರೆ ನಿಮಗೆ ಆಪ್ಷನ್ಸ್ಗಳು ತುಂಬ ಇರುತ್ತೆ ಚಿಕ್ಕದು ಬೇಕೋ ದೊಡ್ಡದು ಬೇಕೋ ಆ ಥರ ಮತ್ತು ಡ್ರೆಸ್ಸಸ್ಸೇ ಆಗಲಿ ಯಾವ್ದಾರ ಆಗಲಿ ಆಪ್ಷನ್ಸ್ಗಳಿರುತ್ತೆ ಸೊ ಡಿಸೈನ್ಸ್ ಆ ಥರ ಎಲ್ಲ ಸೊ ಹಾಗಾಗಿ ಹೇಳ್ತಿದ್ದೀನಿ ಪದೇ ಪದೇ ಅಂತ ಅಂದ್ಕೊಬೇಡಿ ಸೊ ಈ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾ ಇರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್